Okay. Sukased. Now it's recording. Okay. Fine. So census ಮಾಡುವಾಗ ಸ್ಯಾಂಪ್ಲಿಂಗ್ ಮಾಡೋದು ಜರೂರತ್ತಿಲ್ಲ. ಸೆನ್ಸಸ್ ಅಂದ್ರೆ 100% ಇನ್ಸ್ಪೆಕ್ಷನ್ और 100% डेटा कलेक्शन होता है. 100% डेटा कलेक्शन. So ಇದು ಸ್ಯಾಂಪ್ಲಿಂಗ್ ಎರರ್ಸ್ ಸಂಬಂಧ ಇಲ್ಲ. ಸ್ಯಾಂಪ್ಲಿಂಗ್ ಮಾಡ್ಬೇಕಂದ್ರೆ ನಾನು ಏನ್ ಮಾಡ್ತೀನಿ, ಪಾರ್ಟ್ ಆಫ್ ದಟ್ ಪೂರ ಮಾಡಂಗಿಲ್ಲ, ಒಂದು ಪಾರ್ಟ್ ಸೆಕ್ಷನ್ ತಗೋತೀನಿ. ಅದು ತಗೋಬೇಕಂದ್ರೆ ಸಾಕಷ್ಟು ಎರರ್ ಆಗೋ ಚಾನ್ಸಸ್ ಇರ್ತಾವೆ. ಸ್ಯಾಂಪ್ಲಿಂಗ್ ಎರರ್ಸ್ ಅಂತೀವಿ, ಅದ್ರ ಬಗ್ಗೆ ಆಮೇಲೆ ಮಾತಾಡೋದಿರ್ತಾರೆ. there are lots of errors which may be possible. Andra the sample which I have taken, it may not be the representative of the population. ನಾನು ಏನು ಸ್ಯಾಂಪಲ್ ತಗೊಂಡಿನಿ, that may not be the representative of the sample. ನೀನು ಹೇಳಿದ್ನಲ್ಲ ನಿಮ್ಗೆ, suppose I want to check the height of, for example, I want to check the height of students of Vedant College. So my population is how much? My population is all the students of Vedant College. All students ಬರ್ತಾರೆ. Correct? So my population is 420. Now suppose if I take a sample, 420 ಎಲ್ಲಾರು height check ಮಾಡೋದು ಭಾಳ ಟೈಮ್ ಇರ್ತದ, ಅದಕ್ಕೆ ನಾನು ಸ್ಯಾಂಪಲ್ ತಗೋತೀನಿ. ಸ್ಯಾಂಪಲ್ ಏನು ಮಾಡ್ತೀನಿ, ಎಲ್ಲ ಕ್ಲಾಸ್ನಂದು 10% ಹುಡುಗರನ್ನ ತಗೋತೀನಿ. and take 10% students from all the classes. So there are 6 classes. BCom first sem, BCom third sem, BCom fifth sem, BCA first sem, BCA third sem, BCA fifth sem. So 10% means suppose in each class the strength is 70. All class have 70 strength of the program. So 10% means 7, 7, 7, 7, 7, 7. All class have 7 ಹುಡುಗರಿಗೆ ನಾನು ತಗೋತೀನಿ. 7 ಸ್ಟೂಡೆಂಟ್ಸ್ ಗೆ ನಾನು ತಗೋತೀನಿ. ಈಗ ಪ್ರಾಬ್ಲಮ್ ಏನಾಗೋದು, ಇವೆಲ್ಲಕ್ಕೂ ಎಷ್ಟು ಸ್ಯಾಂಪಲ್ 42 ಆಗ್ತದೆ. ಎರರ್ ಏನಾಗೋದ್ರೆ the 42 students whom I have chosen from each of the classes, 7 in each of the classes, it may happen that most of the students are having height more than 6 feet. ಇದ್ರಾಗ ನಾನು ತಗೊಂಡಂತ ಹುಡುಗರ ಹೈಟ್ ಭಾಳ ಜಾಸ್ತಿನೇ ಇದೆ. ಒಂದು ಕ್ಲಾಸ್ನಾಗ ಯೂಶಲಿ 6 ಫೂಟ್ ಮೇಲೆ ಇದ್ದವ್ರು ಒಂದು 4 ಮಂದಿ ಇದಾರಪ್ಪ. ಅಂಥವ್ರದ್ದು ತೊಗೊಂಡ್ಬಿಟ್ಟಿನಿ ನಾನು ಹೈಟ್, ಅಂಥವ್ರದ್ದು ಭಾಳ ತೊಗೊಂಡ್ಬಿಟ್ಟಿನಿ. ಆಗೋ ಚಾನ್ಸಸ್ ಅದಲ್ಲ. ಅಥವಾ ಯೂನಿಯನ್ 42 ತೊಗೊಂಡಿದ್ರೆ ಗಿಡ್ಗಳೇ ಭಾಳ ಅದಾವ. ಒಂದು 30 ಮಂದಿ ಭಾಳ ಗಿದ್ದವ. 30 ಮಂದಿ ಭಾಳ ಗಿಟ್ಟಿದ್ರೆ they will not represent the whole class. ನಾನು ಆಡ್ಕೊಂಡಂತ ಹುಡುಗರು ಬೈ ಚಾನ್ಸ್ ಎಲ್ಲ ಗಿಡ್ ಹೊಂಟಾವ, ಬೈ ಚಾನ್ಸ್. ಕೇಳಿಸ್ಲಿಕ್ಕತ್ತದ? am I audible? Yes sir. Okay. Yes sir. ನಾನು ಸ್ಟೂಡೆಂಟ್ಸ್ Yes sir. ಇಲ್ಲ ಭಾಳ ಹೈಟ್ ಇರ್ಬೋದು, ಒಂದು ಭಾಳ ಗಿಟ್ಟಿದ್ರು it is not representative of the whole 420 students. ಭಾಳ ಹೈಟ್ ಇದ್ರೆ it is not representative of the whole 420 students. That is called as error. ಇದು one third error. So ನಾನು ಸೆನ್ಸಸ್ ಮಾಡಿ ಏನು ಮಾಡ್ತೀನಿ, ಎಲ್ಲಾನು ಚೆಕ್ ಮಾಡ್ತೀನಿ. I will check all the 420 students census order. So ಅಲ್ಲಿ ಸ್ಯಾಂಪ್ಲಿಂಗ್ ಎರರ್ ಸಂಬಂಧ ಇಲ್ಲ. So you need not worry about sampling errors because you are doing census here. Understood? Clear ಎಲ್ಲರಿಗೆ? जल्दी रिस्पॉन्ड ಮಾಡಬೇಕಪ್ಪ. रिस्पॉन्ड फास्ट. क्लियर है ಎಲ್ಲರಿಗೆ? Hori sari. Okay, next. Census method is preferable for small population. Second one. Census method is preferable for small population. ನಂದು ಕಲಿತಿದ್ನ ಬ್ಲೌಸ್ 15 20 ನಿಮಿಷ ಉಳಿತು. ದಾರ ಸುತ್ತ ಮಿಷನ್ ಮಾಡ್ಕೊಂಡು ಇದು ಮಾಡಟ್ಟಾಗೆ ಹೋಗ್ತಾ ಇದೆ. ಶ್ರೀದೇವಿಗೆ ವಾಯ್ಸ್ ಮ್ಯೂಟ್ ಮಾಡ ಅಂತ ಹೇಳ್ರಿ. voice
ಮ್ಯೂಟ್ ಮಾಡ್ಕೊಳ್ಪ, ಬರೀ ರೆಸ್ಪಾಂಡ್ ಮಾಡುವಾಗ ಮಾತ್ರ ವಾಯ್ಸ್ ಅನ್ನ ಅನ್ಮ್ಯೂಟ್ ಮಾಡ್ಕೊಳ್ರಿ, ಉಳಿದವರೆಲ್ಲ ಮ್ಯೂಟ್ ಮಾಡ್ಕೊಳ್ರಿ. ನಿಮ್ಗೆ ಕೇಳುದಿದ್ರೆ ಮಾತ್ರ ಅನ್ಮ್ಯೂಟ್ ಮಾಡ್ರಪ್ಪ ಎಲ್ಲರೂ. ಇಫ್ ಯು ಹ್ಯಾವ್ ಎನಿ ಕ್ವಶನ್ ದೆನ್ ಅನ್ಮ್ಯೂಟ್, ಅದರ್ವೈಸ್ ಮ್ಯೂಟ್ ಯುವರ್ ಆಡಿಯೋ. ಶ್ರೀದೇವಿ ಮೀಟ್ ಮಾಡ್ಕೋ. ಶ್ರೀದೇವಿ ಜಂಬಗಿ ಮ್ಯೂಟ್ ಮಾಡ್ಕೊಳ್ಳಿ. ಶ್ರೀದೇವಿ ಮ್ಯೂಟ್ ಮಾಡ್ಕೋರ. Okay. Census method is preferable for small population ಅಂತ ಹೇಳ್ತಾರೆ. ಅಂದ್ರೆ ಏನಿದ್ರತ್ತ ಸಣ್ಣ ಪಾಪ್ಯುಲೇಷನ್ ಸೈಜ್ ಸ್ಮಾಲ್ ಇತ್ತಂದ್ರೆ ಅಲ್ಲಿ ಸೆನ್ಸಸ್ ಬಹಳ ಪ್ರಿಫರ್ ಮಾಡಬಹುದು, ಅಲ್ಲಿ ಸೆನ್ಸಸ್ ಒಳ್ಳೇದು. ಏನಿದ್ರತ್ತ ಸೆನ್ಸಸ್ ಅಂದ್ರೆ ಏನು, ಎಲ್ಲಾನು ಚೆಕ್ ಮಾಡೋದು. ಪಾಪ್ಯುಲೇಷನ್ ಎಷ್ಟಿಲ್ಲ ಒಟ್ಟು ಚೆಕ್ ಮಾಡೋದಕ್ಕೆ ಸೆನ್ಸಸ್ ಅಂತ ಹೇಳಿ. ಈ ಪಾಪ್ಯುಲೇಷನ್ 10 ಅಥವಾ 100 ಇತ್ತು ಅಥವಾ 500 ಇತ್ತು, ಓಕೆ 1000 ತನಕ ಓಕೆ ಅನ್ಬೋದು. If the population is somewhere 10,000 or 1 lakh or 130 crores, suppose Indian population, ಹಿಂಗಿದ್ದಾಗ ಅವಾಗ ಸೆನ್ಸಸ್ ಅಂದ್ರೆ ಎಲ್ಲಾರ್ಗು ಈಗ ಫಾರ್ ಎಕ್ಸಾಂಪಲ್ ಜನಗಣತಿ ಮಾಡ್ತಾರಲ್ಲ, ಜನಗಣತಿ ಮಾಡಿದಾಗ ಈಚ್ ಅಂಡ್ ಎವ್ರಿ ಹೌಸ್ ಇಸ್ ವಿಸಿಟೆಡ್, ಒಂದೊಂದು ಮನೇನು ಕೂಡ ವಿಸಿಟ್ ಮಾಡ್ತಾರೆ. ಅಲ್ಲಿ ಒಂದ್ಸತ ಜನಗಣತಿ ಮಾಡ್ಬೇಕಾದ್ರೆ 10 ವರ್ಷಕ್ಕೊಮ್ಮೆ ಮಾಡ್ತಾರ, ಕನಿಷ್ಠ 6,000 ಕೋಟಿ ಖರ್ಚಾಗ್ತದೆ. ಎಷ್ಟು? 6,000 crores. 6,000 ಕೋಟಿ ಖರ್ಚಾಗ್ತದ್ರೆ ಎಷ್ಟು ದೊಡ್ಡ ಕೆಲಸ ಅದು ಸೆನ್ಸಸ್ ಮಾಡೋದು. ಅದು ಯಾವ ಸೆನ್ಸಸ್? ಪಾಪ್ಯುಲೇಷನ್ ಸೆನ್ಸಸ್. ಜನಗಣತಿಗೆ ಪಾಪ್ಯುಲೇಷನ್ ಸೆನ್ಸಸ್ ಅಂತಾರೆ. ಇದು ಅಷ್ಟು ಖರ್ಚಾಗ್ತೈತಿ. ಅದಕ್ಕಲ್ಲಿ ಎಲ್ಲಾರು ಇದು ನೋಡ, ಇದು ಯಾಕೆ ಮಾಡ್ತಾರೆ ಪಾಪ್ಯುಲೇಷನ್ ಸೆನ್ಸಸ್? ಅದ್ರ ಬೇಸಿಸ್ ಮೇಲೆ ಅಲ್ಲಿ ಎಲ್ಲಾ ಪಾಲಿಸೀಸ್ ನ ಫ್ರೇಮ್ ಮಾಡ್ತಾರೆ ಸರ್ಕಾರದವರು. ಅದ 10 ವರ್ಷಕ್ಕೊಮ್ಮೆ ಮಾಡ್ತಾರೆ, ಈಗ ಎಕ್ಸ್ಪೆಕ್ಟ್ ಮಾಡ್ಬೋದು. ಉಳಿದಿದ್ದು ಎಲ್ಲದಕ್ಕೂ ಮಾಡಕ್ ಬರೋದಿಲ್ಲ. ಸಪೋಸ್ ಒಂದು ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ. ಈಗ ಒಂದು ಹೊಸ ಸಾಬೂನು ವಡಿ ಮಾಡ್ಬೇಕಂತ ಮಾಡಿನ, ಸಾಬೂನು ವಡಿ ಡಿಟರ್ಜೆಂಟ್ ಕೇಕ್ ಅಂತ ಹೇಳ್ತೇವೆ ಆಯ್ತಾ. ನಾನೊಂದು ಕಂಪ್ನಿ ಓಪನ್ ಮಾಡ್ಬೇಕಂತ ಮಾಡೀನಿ. ಆ ಕಂಪ್ನಿ ಒಳಗೆ ಐ ವಾಂಟ್ ಟು ಗೋ ಫಾರ್ ಅ ಡಿಟರ್ಜೆಂಟ್ ಕೇಕ್. ಈಗ ಮಾರ್ಕೆಟ್ ನಲ್ಲಿ ಸದ್ಯಕ್ಕೆ ಡಿಟರ್ಜೆಂಟ್ ಕೇಕ್ ಕಾಂಪಿಟೇಟರ್ಸ್ ಯಾರ್ಯಾರಪ್ಪ? ಐ ನೋ ದಟ್ ಅರವಿಂದ್ ಹತ್ತು ಡಿಟರ್ಜೆಂಟ್ ಕೇಕ್. ಈಗ ಯಾರ್ಯಾರಪ್ಪ? ಐ ನೋ ದಟ್ ದೇರ್ ಇಸ್ ರಿನ್ ಇನ್ ದ ಕಾಂಪಿಟೇಷನ್, there is Ariel in the competition, there is Tide in the competition, there is Nirma in the competition, etc. etc. So basically the Nirma ಏನದಲ್ಲ ಇದು ಲೋ ಕಾಸ್ಟ್, ಆಮೇಲೆ ವೀಲ್ ಅದ, ವೀಲ್ ಲೋ ಕಾಸ್ಟ್ ಗೆ ಬರ್ತದೆ. ಇವೆಲ್ಲ ಸ್ವಲ್ಪ ಇರಲ್ಲ ಹೈ ಕಾಸ್ಟ್. ಕರೆಕ್ಟ್? ಸಪೋಸ್ ನಾನು ಇಲ್ಲಿ ಟಾರ್ಗೆಟ್ ಮಾಡಕ್ಕೆ ಹೈ ಕಾಸ್ಟ್ ಮೇಲೆ ಟಾರ್ಗೆಟ್ ಮಾಡಿದ್ದೆ. ನಾನೊಂದು ಬ್ರ್ಯಾಂಡ್ ತೆಗೆದಿದ್ದೆ, ಆ ಬ್ರ್ಯಾಂಡ್ಗೆ XYZ ಅಂತ ಹೆಸರು. ಈಗ ನಾನು ಏನ್ ಮಾಡ್ಬೇಕಾಗ್ತದೆ, ಇನ್ ಆರ್ಡರ್ ಟು ಲಾಂಚ್ ದಿಸ್ ಬ್ರ್ಯಾಂಡ್, ಈ ಬ್ರ್ಯಾಂಡ್ ಅನ್ನ ಲಾಂಚ್ ಮಾಡ್ಬೇಕಂದ್ರೆ ಮೊದಲು ಮಾರ್ಕೆಟ್ ನ ಸ್ಟಡಿ ಮಾಡ್ಬೇಕಾಗ್ತದೆ. ಮಾರ್ಕೆಟ್ ನ ಸ್ಟಡಿ ಮಾಡೋದಂದ್ರೆ ಏನು? ಮೊದಲು ಕಸ್ಟಮರ್ಸ್ ಹತ್ರ ಹೋಗಿ ಅವ್ರ ಟೇಸ್ಟ್ ಏನದ, ಅವ್ರ ಎಂತ ಸಾಬೂನು ವಡಿ ಬೇಕಂತಾರ ಆಯ್ತಾ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದಕ್ಕೆ ಮಾರ್ಕೆಟ್ ಸ್ಟಡಿ ಅಂತಾರೆ. ಯಾಕಂದ್ರೆ ಅದ್ರ ತಕ್ಕ ನಾನು ಒಂದು ಪ್ರಾಡಕ್ಟ್ ರೆಡಿ ಮಾಡ್ಬೇಕಾಗುತ್ತೆ. ಅದಕ್ಕೆ ಏನ್ ಮಾಡ್ತೀರಿ, ನನ್ನ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಸ್ ಇರ್ತಾರೆ, ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಇರ್ತಾರೆ, ನನ್ನ ಕಂಪನಿ ಕೆಲಸ ಮಾಡಿರ್ತಾರೆ, ಅವ್ರಿಗೆ ನಾನು ಕಳಿಸ್ತೀನಿ. ಕಳಿಸಿ ಜನರು ಕೂಡ ಮಾತಾಡಿ ಅವ್ರದ್ದು ವ್ಯೂಸ್ ತಗೋರಿ, ಸಾಬೂನು ವಡಿ ಹೆಂಗಿರ್ಬೇಕು, ಅವ್ರಿಗೆ ಹೆಂಗಿದ್ರೆ ಇಷ್ಟ ಆಗ್ತೈತಿ ಆಯ್ತಾ, ಸ್ವಚ್ಛ ಆಗ್ಬೇಕು ಅದು ಬೇರೆ ಮಾತ, ಎಷ್ಟು ಜಲ್ದಿ ಕಲಿಸ್ಬೇಕು, ಕೆಲವೊಂದು ರಿಕ್ವೈರ್ಮೆಂಟ್ಸ್ ಇರ್ತಾವ. ಅವ್ರ ಪ್ರಕಾರ ಇವೆಲ್ಲ ಯಾವ ಬೆಸ್ಟ್ ಬ್ರ್ಯಾಂಡ್, ಫಾರ್ ಎಕ್ಸಾಂಪಲ್ ಅವರು ರೀನ್ ಅಂತಿದ್ರು, ಯಾವ್ದ್ರಲ್ಲಿ ಬೆಸ್ಟ್ ಬ್ರ್ಯಾಂಡ್ ಅನ್ಸ್ತದೆ ನಿಮ್ಗೆ, ಇಂಥವೆಲ್ಲ ಪ್ರಶ್ನೆ ಕೇಳಬೇಕಾಗಿತ್ತು ಅಲ್ಲಿ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ನಮ್ಮ ಕಂಪ್ನಿ ಒಳಗ ಅರೌಂಡ್ ಒಂದು 50 ಜನ 50 ಜನ ಇರ್ತಾರೆ ರಿಪ್ರೆಸೆಂಟೇಟಿವ್ ಗೊತ್ತಾಗ್ತಾರೆ. 50 ರಿಪ್ರೆಸೆಂಟೇಟಿವ್ ಮಾರ್ಕೆಟಿಂಗ್ ಆಸ್ ವೆಲ್ ಆಸ್ ಸೇಲ್ಸ್. ಈಗ 50 ಜನ ನನ್ನ ಆಫೀಸ್ ಅಲ್ಲಿದೆ. ಮೈ ಆಫೀಸ್ ಇದೆ ಬ್ಯಾಂಗ್ಳೂರ್. My office is in Bangalore. Suppose I want to launch this product in Karnataka. Very Karnataka launch ಮಾಡೋದು, ಬೇರೆ ಸ್ಟೇಟ್ ಗೆ ಹೋಗಲ್ಲ. So what I have to do? My scope of inquiry is in Karnataka. What is my scope of inquiry? Karnataka. ಏನಂತಾರ? Scope of inquiry.
ಎಲ್ಲಿ ನಾನು ಟಾರ್ಗೆಟ್ ಮಾಡ್ಲಿಕ್ಕೆ ಕರ್ನಾಟಕದಾಗ ಎಷ್ಟು ಜಿಲ್ಲೆ ಅದಾವು ಹೇಳಪ್ಪ ಯಾರಾದ್ರೂ ಎಷ್ಟು ಜಿಲ್ಲೆ ಅದಾವು ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆ ಅದಾವು how many states are there in Karnataka how many districts 30. how many districts are there in Karnataka how many districts are there in Karnataka 30 sir. ಎಷ್ಟು ಅದಾವು 30 ಅದಾವ 30. how many districts are there Yes sir. 30 districts are there so I have to target all the 30 districts so how many representatives I am having 50 representatives so what I will do for example I have 60 representatives on the board or instead yes 60 representatives so in each state I can send 2 representatives for each state or each district for each district I can send 2 representatives correct fine so ಈಗ ಬರುವಂತ ಡಿಸ್ಟ್ರಿಕ್ಟ್ ನಲ್ಲಿ ಎಲ್ಲಾರ ಮನೆಗೆ ಹೋಗಿ ಎನ್ಕ್ವೈರಿ ಮಾಡೋದು ಆಗುತ್ತಾ ಅಂತ ಹೇಳಿದ್ರೆ ಟೋಟಲ್ ಕರ್ನಾಟಕದ ಜನಸಂಖ್ಯೆ ಎಷ್ಟದ ಅರೌಂಡ್ 6.5 crore 6.5 crore means ಎಷ್ಟು 6,50,00,000 ಕರೆಕ್ಟಾ ಈ 60 ಮಂದಿ 6,50,00,000 ಮಂದಿ ಮೇಲೆ ಡೇಟಾ ತುಂಬ ಬರ್ಬೇಕಂದ್ರೆ ಎಷ್ಟು ಟೈಮ್ ಹಿಡಿತೈತಿ 1 ವರ್ಷ ಹಿಡಿತೈತಿ ಅವ್ರು ಮಾಡ್ಬೇಕು ಕೂತ್ರೆ ಅಟ್ 1 ವರ್ಷ ಬರೀ ರಿಸರ್ಚ್ ಮಾಡೋರು ಹೋಗ್ತೈತದು ಸೊ ದಟ್ ಇಸ್ ನಾಟ್ ಫೀಸಿಬಲ್ ಕರೆಕ್ಟ್ ಅಲ್ಲ ಅದು ಅದಕ್ಕೆ ನಾನೇನ್ ಮಾಡ್ತೀನಿ ಬಹಳ ಜನಸಂಖ್ಯೆ ವಾಟ್ ಇಸ್ ದ ಪಾಪ್ಯುಲೇಷನ್ ಡೇಟಾ ಯಾರಿಂದ ಕಲೆಕ್ಟ್ ಮಾಡ್ತೀನಿ ಅವು ಡೇಟಾ ಎಷ್ಟು ಅದಾವಲ್ಲ ಡೇಟಾ ಯಾರಿಂದ ಕಲೆಕ್ಟ್ ಮಾಡ್ತೀನಿ ಇಲ್ಲಿ ಜನಗಳಿಂದ ಎಷ್ಟು ಜನರು ಅದಾರ 6,50,00,000 ಇದು ನನ್ನ ಪಾಪ್ಯುಲೇಷನ್ ಇದಕ್ಕೆ ಪಾಪ್ಯುಲೇಷನ್ ಆಫ್ ಕರ್ನಾಟಕ ಅಂತೀನಿ ಇದಕ್ಕೆ ಈ ಎನ್ಕ್ವೈರಿದು ಪಾಪ್ಯುಲೇಷನ್ the population this is the population of Karnataka also as well as this is the population of my study ನಾನು ಸ್ಟಡಿ ಏನ್ ಮಾಡತ್ತಿಲ್ಲ ಸ್ಟಾಟಿಸ್ಟಿಕಲ್ ಇನ್ವೆಸ್ಟಿಗೇಷನ್ ಅದರ ಪಾಪ್ಯುಲೇಷನ್ ಸೊ ಬಹಳ ಜಾಸ್ತಿ ಆಯ್ತು ಅದಕ್ಕೆ ನಾನು ಏನ್ ಮಾಡ್ತೀನಿ ಹಂಗ್ ಮಾಡೋದು ಆಗಂಗಿಲ್ಲ ಯಾಕಂದ್ರೆ ಅದಕ್ಕೆ ಟೈಮ್ ಭಾಳ ಹಿಡಿತದೆ ದುಡ್ಡು ಬಹಳ ಖರ್ಚಾಗ್ತೈತಿ ಅದಕ್ಕೆ ನಾನು ಏನ್ ಮಾಡ್ತೀನಿ ಐ ಟೇಕ್ ಸ್ಯಾಂಪಲ್ ಅದಕ್ಕೆ ಏನ್ ಮಾಡ್ತೀನಿ in each district I take 100 people ಒಂದೊಂದು ಡಿಸ್ಟ್ರಿಕ್ಟ್ ನಲ್ಲಿ 100 ಜನರನ್ನ ಸೆಲೆಕ್ಟ್ ಮಾಡ್ತೀನಿ ಸೊ 30 ಡಿಸ್ಟ್ರಿಕ್ಟ್ ಅಲ್ಲಿ ಎಷ್ಟಾಯ್ತು 30,000 sir. 3,000 ಆಯ್ತು 3,000 ಆಯ್ತಲ್ಲ ಸೊ 3,000 ಆಯ್ತಾ ಒಂದೊಂದು ಡಿಸ್ಟ್ರಿಕ್ಟ್ ಅಲ್ಲಿ 100 ಮಂದಿ ಅಂದ್ರೆ ಒಬ್ಬ ಮನುಷ್ಯ 50 ಮಂದಿ ಚೆಕ್ ಮಾಡೋದು ನೋಡಿ ಈ ಒಂದು ಡಿಸ್ಟ್ರಿಕ್ಟ್ ಇಬ್ಬರಿಗೆ ಕಳ್ಸಕತ್ತೀನಿ ನಾನು ಒಬ್ಬ 55 ಮಂದಿಗೆ ಚೆಕ್ ಮಾಡ್ತಾನೆ ವಿಚ್ ಯು ಕ್ಯಾನ್ ಡೂ ಇನ್ ಸ್ಪ್ಯಾನ್ ಆಫ್ ಅರೌಂಡ್ 1 ವೀಕ್ ಒಂದು 3 ದಿವಸ 5 ದಿವಸ ಮುಗಿಸ್ಬಿಡ್ತಾನೆ ನಾವು ಸೊ 5 ದಿವಸ ಅಥವಾ 10 ದಿವಸ ಮ್ಯಾಕ್ಸಿಮಮ್ ನಾಗ ಮುಗಿತದೆ ಟೋಟಲ್ ಎಷ್ಟಾಗ್ತದೆ ದಿಸ್ ಇಸ್ ಮೈ ಸ್ಯಾಂಪಲ್ ಇದಕ್ಕೆ ಸ್ಯಾಂಪಲ್ ಅಂತೀನಿ ಅಂಡ್ ದಿಸ್ ಇಸ್ ಮೈ ಪಾಪ್ಯುಲೇಷನ್ now the scope of inquiry is large inquiry is large ಅದಕ್ಕೆ ನಾನು ಏನು ಮಾಡಿದೆ I went for sampling scope of inquiry ಸಣ್ಣದಿತ್ತು ಅಂದ್ರೆ if the scope of inquiry is small then I will go for census method ಹೆಂಗಪ್ಪ ಇದು ಯಾಕೆ ನಾನು ಸ್ಯಾಂಪಲ್ ಮೆಥಡ್ ಹೋದೆ ಯಾಕಂದ್ರೆ ಸ್ಕೋಪ್ ಆಫ್ ಎನ್ಕ್ವೈರಿ ಜಾಸ್ತಿ ಇತ್ತು ಅಕಸ್ಮಾತ್ ಸಣ್ಣದಿತ್ತು ಸ್ಕೋಪ್ ಆಫ್ ಎನ್ಕ್ವೈರಿ ಎಕ್ಸಾಂಪಲ್ ಮತ್ತೊಂದು ಇದು ಎಕ್ಸಾಂಪಲ್ ತಿಳಿತಾ ನಿಮ್ಗೆ ಹ್ಯಾವ್ ಯು ಅಂಡರ್ಸ್ಟುಡ್ ದಿಸ್ Yes sir. ಓಕೆ ಇದು ಸ್ಕೋಪ್ ಆಫ್ ಎನ್ಕ್ವೈರಿ ಬಹಳ ದೊಡ್ಡದು ಇಲ್ಲಿ ನಾನು ಸ್ಯಾಂಪಲಿಂಗ್ ಮೆಥಡ್ ಹೋಗ್ತೀನಿ ಸೆನ್ಸಸ್ ಮೆಥಡ್ ಹೋಗಂಗಿಲ್ಲ ಈಗ ಸ್ಕೋಪ್ ಆಫ್ ಎನ್ಕ್ವೈರಿ ಸಣ್ಣದಿದ್ರೆ ಹೆಂಗ ಅದನ್ನ ನೋಡಿ ನಾನು ಒಂದು ಡಿಟರ್ಜೆಂಟ್ ಕೇಕ್ ರೆಡಿ ಮಾಡಕತ್ತೀನಿ ಸೇಮ್ ಸಾಬೂನು ಹೊಡಿನಿ ಒಂದು ಸಾಬೂನು ಹೊಡಿ ರೆಡಿ ಮಾಡ್ಲಿಕ್ಕತ್ತೀನಿ ಓಕೆ ಸೊ ಮೈ ಟಾರ್ಗೆಟ್ ಈಸ್ ಓನ್ಲಿ ಬಿಜಾಪುರ್ ಸಿಟಿ
ಓನ್ಲಿ ಬಿಜಾಪುರ್ ಸಿಟಿ ಆರ್ ಎಲ್ಸ್ ನಾನು ಹಂಗೆ ಮಾಡಕತ್ತಿಲ್ಲ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು weight marks scored by BCom third 7 students in statistics. ಇದರ ಬಗ್ಗೆ ಸ್ಟಡಿ ಮಾಡಿದ್ದೇವೆ. So what is my studies marks scored by BCom third 7 students in statistics. So what is my population? All BCom third 7 students are ನನ್ನ population ಏನಾಗ್ತದೆ? What is my population? All BCom third 7 students. Correcta? Yes, sir. Okay. ಯಾಕಂದ್ರಪ್ಪ 79 ನಾನು ಸ್ಟಡಿ ಐ ವಾಂಟ್ ಟು ಸ್ಟಡಿ ದ ಮಾರ್ಕ್ಸ್ ಸ್ಕೋರ್ಡ್ ಬೈ BCom third 7 students in statistics. ಈಗ 70 ಹುಡುಗರ ಬಳಿ ಎಷ್ಟು ಯಾರ್ಯಾರು ಅಟೆಂಡ್ ಮಾರ್ಕ್ಸ್ ತಗೊಂಡಾರ ಇದು ಭಾಳ ದೊಡ್ಡದಾಯ್ತು ಸ್ಕೋಪ್ ಇದು ಸಣ್ಣದಾಯ್ತು ಮಾಡ್ಬೋದಾ ಚೆಕ್ ಕ್ಲಾಸ್ನಾಗ ಹೋಗಿ ಯಾರ್ಯಾರು ಅಟೆಂಡ್ ಮಾರ್ಕ್ಸ್ ತಗೊಂಡ ಬರ್ಕೊಳ್ಳಿಕ್ಕೆ ಎಷ್ಟು ಟೈಮ್ ಇರ್ತೈತಿ? ಒಂದು 15 ನಿಮಿಷ 15 ಮಿನಿಟ್ಸ್. ಸೊ ಇಟ್ ಇಸ್ ಪಾಸಿಬಲ್ 15 ನಿಮಿಷದಲ್ಲಿ ಮಾಡ್ಬೋದು. ಅದಕ್ಕೆ ನಾನೇನು ಮಾಡ್ತೀನಿ, ಸೆನ್ಸಸ್ ಮಾಡ್ತೀನಿ ಅಲ್ಲಿ ದ ಸ್ಕೋಪ್ ಸೆನ್ಸಸ್ ಮೆಥಡ್ ಇಸ್ ಪ್ರಿಫರೇಬಲ್ ಫಾರ್ ಸ್ಮಾಲ್ ಪಾಪ್ಯುಲೇಷನ್ ಮಾಡೋದು. ಅದಕ್ಕೆ ಏನು ಮಾಡಿದೆ ಸೆನ್ಸಸ್ ಮೆಥಡ್. ಅದೇ ಅಕಸ್ಮಾತ್ ಮಾರ್ಕ್ಸ್ ಸ್ಕೋರ್ಡ್ ಬೈ BCom third 7 students in statistics ಇನ್ನು ವೇದಾಂತ ಕಾಲೇಜ್ ಐತೆ, ಇನ್ನು ವೇದಾಂತ ಕಾಲೇಜ್ ಕರೆಕ್ಟ್. ಮಾರ್ಕ್ಸ್ ಸ್ಕೋರ್ಡ್ ಬೈ ಸ್ಟೂಡೆಂಟ್ಸ್ ಇನ್ statistics in ವೇದಾಂತ ಕಾಲೇಜ್ ಐತಿ 70. ಸಪೋಸ್ ಇನ್ ವೇದಾಂತ ಕಾಲೇಜ್ ಬಲ್ಲಿ ಇನ್ RCU ಇತ್ತು, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ, ಇದು 70 ಏನಾಗ್ತದೆ ಪಾಪ್ಯುಲೇಷನ್ ಇಷ್ಟಾಗ್ತದೆ. ಸೊ ಅವಾಗ ಏನ್ ಮಾಡ್ತೀನಿ ನಾನು, ಪಾಪ್ಯುಲೇಷನ್ ಸೈಜ್ ಇಸ್ ಬಿಗರ್. RCU ಅಂದ್ರೆ ಎಲ್ಲಾ ಬಂತು BCom third semester students RCU ದಾಗ ಏನ್ ಕಲಿಯಾಕತ್ತಲ್ಲ ಎಲ್ಲಾ BCom third semester students ಬಂದಾಗ the population is very high. So I will not go for census method, I will go for sampling method. So if the scope of inquiry or if the population is very large, population ಬಹಳ ದೊಡ್ಡದಿತ್ತಂದ್ರೆ ನಾನು ಏನ್ ಮಾಡ್ತೀನಿ, ಸ್ಯಾಂಪ್ಲಿಂಗ್ ಮೆಥಡ್ ಹೋಗ್ತೀನಿ. ಈ ಪಾಪ್ಯುಲೇಷನ್ ಬಹಳ ದೊಡ್ಡದ, I go for sampling. If the population is very less, ಇದಕ್ಕಿಂತ ಮೊದಲು ಎಕ್ಸಾಂಪಲ್ ತಗೊಂಡೆ ಬರೀ 70 ಹುಡುಗರು ಇದ್ರು, I will go for census. I hope you have understood. If I understood, raise the hand. Raise your hands, all of you. ಗೊತ್ತಿದ್ರೆ ರೇಸ್ ಮಾಡ್ರಿ, ಡೌಟ್ ಇದ್ರೆ ಡೌಟ್ ಕೇಳ್ರಿ. ಗೊತ್ತಾಗಿದ್ರೆ ರೇಸ್ your hands. If you have doubts, ask me. Next, result obtained by this method is accurate and reliable. Third, result obtained by this method is accurate and reliable. ಈ ಮೆಥಡ್ ನಿಂದ ಬಂದಂತ ರಿಸಲ್ಟ್ ಅಕ್ಯುರೇಟ್ ಇರ್ತದ, ಕರೆಕ್ಟ್ ಇರ್ತದ, ಮತ್ತೆ ರಿಲಯಬಲ್ ಇರ್ತದ. ರಿಲಯಬಲ್ ಅಂದ್ರೇನು, ಅದ್ರ ಮೇಲೆ ಭರೋಸಾ ಮಾಡ್ಬೋದು. ಇದರಿಂದ ಬಂದಂತ ರಿಸಲ್ಟ್ ಇರುತ್ತಲ್ಲ ಅದ್ರ ಮೇಲೆ ಭರೋಸಾ ಮಾಡ್ಬೋದು, ಅದಕ್ಕೆ ರಿಲಯಬಲ್ ಇರ್ತಾರೆ. ಅಕ್ಯುರೇಟ್ ಅಂದ್ರೆ ಕರೆಕ್ಟ್ ಇರ್ತದೆ. ಹೆಂಗಪ್ಪ? ಸಪೋಸ್ ಲಕ್ಷ ಕೊಡ್ರೆ, ಸಪೋಸ್ ದ ಎನ್ಕ್ವೈರಿ ಈಸ್ ಟು ಚೆಕ್ the weight of BCom students. Okay, so I have to check the weight of BCom students of Vedant College.
ನಿಧಾನ ಕಾಲೇಜಿನ ಬಿಕಾಮ್ ಮಕ್ಕಳನ್ನ ವೇಟ್ ಚೆಕ್ ಮಾಡೋದು. ಸೊ ವಾಟ್ ಐ ಡು, ಬಿಕಾಮ್ ಫಸ್ಟ್ ಸೆಮ್, ಬಿಕಾಮ್ ಥರ್ಡ್ ಸೆಮ್, ಬಿಕಾಮ್ ಫಿಫ್ತ್ ಸೆಮ್, 70, 70, 70. 7 is 210 students. ಈ ಎಲ್ಲಾ ಹುಡುಗರದು ವೇಟ್ ಚೆಕ್ ಮಾಡ್ತೀವಿ. ಸೆನ್ಸಸ್ ಅಲ್ಲ ಇದು, ಸೆನ್ಸಸ್ ಬಂದಾಗ ಎಲ್ಲಾ ಹುಡುಗರದು ವೇಟ್ ಚೆಕ್ ಮಾಡ್ತೀವಿ. ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ನೇಮ್, ವೇಟ್ ಇನ್ ಕೆಜಿ ಕಾಲಮ್ ಮಾಡ್ಕೋತೀನಿ. ಅರು ವೇಟ್ 57 kg, ಲತಾ ವೇಟ್ 47 kg, ಅರ್ಪಿತಾ ವೇಟ್ 45 kg. ಹಿಂಗೆ ನಾ ಬರ್ಬೋದು ಹೋಗ್ತೀನಿ, ಎಲ್ಲ ಹುಡುಗರು ವೇಟ್ ಬರ್ಬೋದು ಹೋಗ್ತೀನಿ. ಕರೆಕ್ಟ್. ನಾವು ಐ ವಿಲ್ ಫೈಂಡ್ ದ ಮೀನ್ ವೇಟ್. ಮೀನ್ ವೇಟ್ ಅಂದ್ರೆ x bar is equal to summation of x by n. ಇದನ್ನೆಲ್ಲ ಕೂಡಿಸ್ತೀನಿ, summation of x divided by n ಮಾಡ್ತೀನಿ. I get around 52 kg. ಹೇಳಿದಾ average weight ಕಂಡಿದೆ. What I have done, so physical ಓಕೆ. ಈ ರೀತಿ ನಾನು ಎಲ್ಲ ವೇಟ್ಗಳನ್ನು ಆಡ್ ಮಾಡಿ ಡಿವೈಡೆಡ್ ಬೈ ನಂಬರ್ ಆಫ್ ಸ್ಟೂಡೆಂಟ್ಸ್ ಮಾಡ್ತೀನಿ. ಅಲ್ಲಿ ಗೆಟ್ ಅವರೇಜ್ ವೇಟ್. ನೆಕ್ಸ್ಟ್ ಏನ್ ಮಾಡ್ತೀನಿ, ಈ 210 ಹುಡುಗರು ಬಹಳ ಆಗ್ತದ, ಸೆನ್ಸಸ್ ಮಾಡೋದಿಲ್ಲ, ಸ್ಯಾಂಪಲ್ ಮಾಡ್ತೀನಿ. ಅಲ್ಲಿ ಗೋ ಫಾರ್ ಸ್ಯಾಂಪ್ಲಿಂಗ್. Just a moment, students. Direct, okay. Okay. So what we have done, ಈ 210 ಹುಡುಗರು ಪೂರಾ ಚೆಕ್ ಮಾಡಿದಾಗ ಎಲ್ಲಾರು ವೇಟ್ ಚೆಕ್ ಮಾಡಿ ಅವರೇಜ್ ತೆಗೆದಾಗ 52 ಕಿಲೋ ಬರ್ತದೆ. ಈಗ ನಾನೇನ್ ಮಾಡ್ತೀನಿ, 210 ಹುಡುಗರು ವೇಟ್ ಚೆಕ್ ಮಾಡೋದು ಬಹಳ ಕಂಬರ್ಸಮ್ ಪ್ರೊಸೆಸ್, ಅಂದ್ರೆ ಬಹಳ ಟೈಮ್ ಹಿಡಿತೈತಿ. ಅದಕ್ಕೆ ನಾನು ಸ್ಯಾಂಪಲ್ ಮಾಡ್ತೀನಿ. ಸ್ಯಾಂಪಲ್ ಈಗ ಒಂದೊಂದು ಕ್ಲಾಸ್ನಾಗ 10% ತಗೋತೀನಿ. ಒಂದೊಂದು ಕ್ಲಾಸ್ನಾಗ 10% ಹುಡುಗರು, ಅಂದ್ರೆ ಇಲ್ಲಿ 7, ಇಲ್ಲಿ 7, ಇಲ್ಲಿ 7, ಟೋಟಲ್ ಎಷ್ಟಾಯ್ತು 21 ಆಯ್ತು. ಸೊ ಐ ಟೇಕ್ ಓನ್ಲಿ 21 ಸ್ಟೂಡೆಂಟ್ಸ್. ಆ 21 ಸ್ಟೂಡೆಂಟ್ಸ್ ಇದ್ದು ನೇಮ್, weight in kg, I'll check. So in that Samir comes 65 kg, Geeta comes 57 kg. Okay, then resident Guru Puja, Guru comes 49 kg. ಹಿಂಗ ಅರೌಂಡ್ 21 ಸ್ಟೂಡೆಂಟ್ಸ್ ಅವರೆಲ್ಲರೂ ವೇಟ್ ಬರ್ತದೆ, ಆಲ್ 21 ಸ್ಟೂಡೆಂಟ್ಸ್. ಈಗ ಅದರದ್ದು ಮೀನ್ ತೆಗಿತೀನಿ. ಅದ್ರ ಮೀನ್ ತೆಗೆದಾಗ ಸಮೇಷನ್ ಆಫ್ ಎಕ್ಸ್ ಬೈ ಎನ್, ನನಗೆ ಅವಾಗ ಎಷ್ಟು ಬಂತು, 54 kg ಬಂತು. ಈಗ ನನಗೊಂದು ಎಕ್ಸಾಂಪಲ್ ಹೇಳ್ರಿ, ನಿಮ್ ಪ್ರಕಾರ 52 kg ಕರೆಕ್ಟು, 54 kg ಕರೆಕ್ಟ್? ನಿಮ್ ಪ್ರಕಾರ 52 kg ಕರೆಕ್ಟು, 54 kg ಕರೆಕ್ಟು? ಈಗ ನೀವು ಹೇಳ್ಬೇಕು, ಯು ಶುಡ್ ಟೆಲ್ ಮಿ. ನೀವು ಹೇಳಬೇಕು, ಯು ಶುಡ್ ಟೆಲ್ ಮಿ.
ಇಲ್ಲಿ ಏನ್ ಮಾಡಿದೆ ಸ್ಯಾಂಪಲ್ ತಗೊಂಡೆ 21 ಹುಡುಗರು ವೇಟ್ ಚೆಕ್ ಮಾಡಿದೆ ಎವರೇಜ್ ತೆಗೆದೆ 54 ಕಿಲೋ ಬಂತು. ಇಲ್ಲಿ ಏನ್ ಮಾಡಿದೆ ಎಲ್ಲ 204 ಹುಡುಗರು ವೇಟ್ ಚೆಕ್ ಮಾಡಿದೆ 52 ಕಿಲೋ ಬಂತು. ವಿಚ್ ಇಸ್ ಕರೆಕ್ಟ್, ವಿಚ್ ಇಸ್ ಅಕ್ಯುರೇಟ್, ವಿಚ್ ಇಸ್ ಅಕ್ಯುರೇಟ್? Sir, 52. Who told this? 52 ಅಂತ ಯಾರು ಹೇಳಿದ್ರು? Sir, Shivam sir. ಶಿವ. ಓಕೆ, ವಾಟ್ ಡು ಯು ಫೀಲ್? ಅಕ್ಷತಾ ನಿಮಗೆ ಅನಿಸ್ತು ಯಾವ ಕರೆಕ್ಟ್ ಅದ? ಪಟಾಪಟ ಹೇಳ್ರಪ್ಪ, ಟೈಮ್ ವೇಸ್ಟ್ ಮಾಡಬೇಡ್ರಿ. ಅಕ್ಷತಾ ಲದ್ದಿ ಮಾಡಿ. Sir, 52. 52 ಕರೆಕ್ಟ್ ಅನ್ಸ್ತು. ಯಾಕಮ್ಮ ಯಾಕೆ 52 ಕರೆಕ್ಟ್ ಅನ್ಸ್ತು? ಅಕ್ಯುರೇಟ್ ಯಾಕೆ ಅನಿಸ್ತು 52? ಇರ್ಲಿ. ಫಯಾಜ್ ಹಾ ಹೇಳಮ್ಮ, ಹೇಳಪ್ಪಿ. ಅಕ್ಷತಾ ಹೇಳು. ಹಲೋ ಅಕ್ಷತಾ ಹೇಳು. Sir, ಅವ್ರದೆಲ್ಲ ವೇಟ್ ಚೆಕ್ ಮಾಡಿದ್ರು. ಇಲ್ಲಿ ಯಾರಿಗೂ ಬಿಟ್ಟಿಲ್ಲ, ಎಲ್ಲಾರ್ದು ಚೆಕ್ ಮಾಡಿ ಅದಕ್ಕ. ಕರೆಕ್ಟಾ? ಹಾ ರೀ ಸರ್. ನೆಕ್ಸ್ಟ್ ಸಹನಾ, ವಿಚ್ ಒನ್ ಯು ಫೀಲ್ ಕರೆಕ್ಟ್? ಜಲ್ದಿ ಹೇಳ್ಬೇಕು. ಸಹನಾ, ಫಯಾಜ್, ಗುರು, ಕಿರಣ್, ಲಕ್ಷ್ಮಿ, ಮಹಾದೇವ್. Sir, 52 kg, sir. ಓಕೆ, ಫಯಾಜ್, ಕಿರಣ್, ಲಕ್ಷ್ಮಿ, ಮಹಾದೇವ್. 52 kg, sir. 54 ಯಾರು ರಾತ್ರಿ? ನಾ ಸಹನಾ ಅದೀನ್ರಿ ಸರ್. ಯಾಕಮ್ಮ 54 ಯಾಕೆ ಕರೆಕ್ಟ್ ಅನ್ನತಿ? ಅದೇ ಟೋಟಲ್ ಕೆಜಿ ಅಷ್ಟು ಟೋಟಲ್ ಮಾಡಿ ಎವರೇಜ್ ನಂಬರ್ ನೋಡಿದ್ರಿ 54 ಯಾವಾಗ ಬಂದದ? ನಾ ಸ್ಯಾಂಪಲ್ ತಗೊಂಡಿನಿ, ಅದ್ರ ಎವರೇಜ್ 54 ಬಂದದ. ಪೂರ ಎಲ್ಲಾರ್ಗೂ ಚೆಕ್ ಮಾಡಿದಾಗ 52 ಬಂದದ. ಅಕ್ಯುರೇಟ್ ಯಾವ್ದು ಆಗ್ತೈತಿ? ಪೂರ ಚೆಕ್ ಮಾಡಿದ್ದೆ ಅಕ್ಯುರೇಟ್ ಇಲ್ಲ. ನೋಡು ಇಲ್ಲಿ ಅಲ್ಲಿ ಯಾರಿಗೂ ಬಿಟ್ಟಿಲ್ಲ. 52 ಹೌದಿಲ್ಲ? ಎಸ್ ಸರ್. 52 ಕರೆಕ್ಟ್. ಸೊ ಸಿಯರ್ ಯಾಕೆ 52 ಕರೆಕ್ಟ್ ಅಂತೀರಿ? ಯಾಕಂದ್ರೆ ಎಲ್ಲಾರು ಚೆಕ್ ಮಾಡಿದೆ, ಅದ್ರಾಗ ಏನೋ ಡೌಟ್ ಇಲ್ಲೇ ಯಾರಿಗೆ. ದೇರ್ ಇಸ್ ನೋ ಡೌಟ್. 100% ಐತದು. 100% ಎಲ್ಲಾರು ಚೆಕ್ ಮಾಡಿದೆ ವೇಟ್. ಹಿಂಗಾಗಿ ಆಮೇಲೆ ಒಂದು ಎವರೇಜ್ ತೆಗೆದಾಗ ಅದು ಅಕ್ಯುರೇಟ್ ಇರಲೇಬೇಕು, ರಿಲಯಬಲ್, ಅದ್ರ ಮೇಲೆ ನಿರ್ಭರ ಆಗ್ಬೋದು, ಏನಿದ್ದು ಬರುತ್ತದೆ. ಆದ್ರೆ ಅದೇ ಸ್ಯಾಂಪಲ್ ಮಾಡಿದಾಗ ನೀ ಏನ್ ಸ್ಯಾಂಪಲ್ ತಗೊಂಡಿ ಅದ್ರ ಹೆಚ್ಚು ಕಡಿಮೆ ಎರರ್ ಇರೋ ಚಾನ್ಸ್. ಎಂತ ಎರರ್? ಬಹಳ ದಪ್ಪದವರೆ ಬಂದಿರ್ಬೋದು, ಅಥವಾ ಬಹಳ ವೇಟ್ ಕಡಿಮೆ ಇದ್ದವರೆ ಬಂದಿರ್ಬೋದು. ಹಿಂಗಾಗಿ ಅದು ಇಫೆಕ್ಟ್ ಆಗಿರ್ಬೋದು. ಅದಕ್ಕೆ ಸ್ಯಾಂಪ್ಲಿಂಗ್ ಎರರ್ ಆಗಿರ್ಬೋದು. ಆ ಎರರ್ ಇರಕ್ ಸಾಧ್ಯನೇ ಇಲ್ಲ ಸೆನ್ಸಸ್ ನಲ್ಲಿ. ಸೊ ರಿಸಲ್ಟ್ ಅಬ್ಟೈನ್ಡ್ ಬೈ ದಿಸ್ ಮೆಥಡ್, ಸೆನ್ಸಸ್ ಮೆಥಡ್ ನಿಂದ ಏನ್ ರಿಸಲ್ಟ್ ಬಂದಿರ್ತದ ಅದು ಅಕ್ಯುರೇಟ್ ಇರ್ತದ. ಅದರಲ್ಲಿ ತಪ್ಪು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಸ್ಯಾಂಪಲ್ ಮಾಡೋದ್ರಲ್ಲಿ ತಪ್ಪು ಇರಬಹುದು, ಯಾಕಂದ್ರೆ ಎರರ್ ಇರೋ ಚಾನ್ಸ್. ಹಂಗಂತೇಳಿ ಯಾವತ್ತೂ ಸೆನ್ಸಸ್ ಮಾಡ್ಲಿಕ್ಕೆ ಬರಲ್ಲ, ಯಾಕಂದ್ರೆ ಅದರಲ್ಲಿ ಕಾಸ್ಟ್ ಇನ್ವಾಲ್ವ್ ಭಾಳ ಅದ. ಎಲ್ಲಿ ನಿಮಗೆ ಕಾಸ್ಟ್ ಕಡಿಮೆ ಮಾಡೋದೈತಿ, ಎಲ್ಲಿ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ನಡೀತೈತಿ, ಅಲ್ಲಿ ನೀವು ಸ್ಯಾಂಪಲ್ ಮಾಡ್ಬೋದು. ಎಲ್ಲಿ ನಿಮಗೆ ಕಾಸ್ಟ್ ಇನ್ವೆಸ್ಟ್ ಮಾಡ್ಲಿಕ್ಕೆ ರೆಡಿ ಅದೀರಿ, ಎಲ್ಲಿ ಅಕ್ಯುರೇಟ್ ರಿಸಲ್ಟ್ ಬೇಕು, ಅಲ್ಲಿ ನೀವು ಸೆನ್ಸಸ್ ಮಾಡೋದು. ಫಾರ್ ಎಕ್ಸಾಂಪಲ್, ವೆನ್ ಯು ಆರ್ ಚೆಕಿಂಗ್ ದ ವೇಟ್ ಆಫ್ ಗೋಲ್ಡ್, ಬಂಗಾರದ ವೇಟ್ ಚೆಕ್ ಮಾಡುವಾಗ ಸ್ಯಾಂಪ್ಲಿಂಗ್ ಮಾಡಿದ್ರೆ ಕರೆಕ್ಟ್ ಇರ್ತದೋ ಏನ್ ಸೆನ್ಸಸ್ ಮಾಡಿದ್ರೆ ಕರೆಕ್ಟ್ ಇರ್ತದೋ ವಿಚಾರ ಮಾಡಿ ನೋಡ್ರಿ. ಅದರಲ್ಲಿ ಒಂದು ಗುಂಜಿ ಹೆಚ್ಚು ಕಡಿಮೆ ಆದ್ರೂ ಕಾಸ್ಟ್ ಹೆಚ್ಚು ಕಡಿಮೆ ಆಗ್ತದೆ. ಸಪೋಸ್ ಈಗ ಬಂಗಾರದ ರೇಟ್ 50,000 ರೂಪಾಯಿ ಇದೆ ಅಂದ್ರೆ 1 ಗ್ರಾಮ್ಗೆ ಎಷ್ಟಾಯ್ತು? 5,000 ರೂಪಾಯಿ ಆಯ್ತು. 1 ಗ್ರಾಮ್ ಆ ಕಡೆ ಆದ್ರೆ ನಡೀತದಂದ್ರೆ ನೀವು ಬಂಗಾರ ಖರೀದಿ ಮಾಡಾಗ ತಗೊಳಾಗ ಏನ್ ಮಾಡಾಗ ನಡೆಯಂಗಿಲ್ಲಲ್ಲ, ಯಾಕಂದ್ರೆ ಬಹಳ ಕಾಸ್ಟ್ಲಿ ಅದ ಬಂಗಾರ. ಅಲ್ಲಿ ಚೆಕ್ ಮಾಡ್ಬೇಕಂದ್ರೆ ವಿ ಶುಡ್ ಗೋ ಫಾರ್ ಸೆನ್ಸಸ್. ಅದನ್ನೇ ಕೆಬ್ಬಣ ತಗಡ ಅದ ಅಂತಲ್ಲಿ ನೀವು ಅಗದಿ ಒಳಗ AC ರೂಮ್ನಾಗ ಕೂತು ಬೇ ಮಾಡಿ ನೋಡ್ತಾರೆ. ಕೆಬ್ಬಣ ತಗಡ ಅಗದಿ 1 ಗ್ರಾಮ್ ಹೆಚ್ಚು ಕಡಿಮೆ ಈ ಕಡೆ ಆಗ್ಲಾರ್ದಂಗ 0.5 ಗ್ರಾಮ್ 1 ಗ್ರಾಮ್ ಹೆಚ್ಚು ಕಡಿಮೆ ಆಗ್ಲಾರ್ದಂಗ ಮಾಡಂಗಿಲ್ಲ, ಯಾಕಂದ್ರೆ ಅದರದ್ದು ಕಿಮ್ಮತ್ ಅಷ್ಟಿಲ್ಲ. ಸೊ ಎಲ್ಲಿ ಎಷ್ಟು ಕಿಮ್ಮತ್ತಿಂದ ಇನ್ವಾಲ್ವ್ ಅದ, ಎಲ್ಲಿ ಎಷ್ಟು ಕಾಸ್ಟ್ ಇನ್ವಾಲ್ವ್ ಅದ, ಅದ್ರ ಬೇಸಿಸ್ ಮೇಲೆ ನಾನು ಸೆನ್ಸಸ್ ಅಥವಾ ಸ್ಯಾಂಪ್ಲಿಂಗ್ ಮಾಡ್ತೀನಿ. ಸೆನ್ಸಸ್ ಮಾಡಿದ ರಿಸಲ್ಟ್ ಅಕ್ಯುರೇಟ್ ಇರ್ತದೆ, ಪರ್ಫೆಕ್ಟ್ ಇರ್ತೈತೆ, ಅದ್ರಾಗ ಏನು ಡೌಟ್ ಆಗಿ ಸಾಕಿಲ್ಲ. ಆದ್ರೆ ಆಮೇಲೆ ರಿಲಯಬಲ್, ಅದ್ರ ಮೇಲೆ ನೀವು ನಿರ್ಭರ ಆಗ್ಬೋದು. ರಿಲಯಬಲ್ ಅಂದ್ರೆ ಯು ಕ್ಯಾನ್ ಬಿಲೀವ್ ದಟ್. Understood? All of you understood? Yes, sir. Good. Next. Next, fourth one. ನಾಲ್ಕನೇದು ಮುಗಿತು, ಮೂರೇ ಅದಾವ. ನೆಕ್ಸ್ಟ್ ಡಿಮೆರಿಟ್ಸ್ ಆಫ್ ಸೆನ್ಸಸ್ ಮೆಥಡ್. Next heading, demerits of census method. Demerits of census method.
demerits of census error. First one, non-sampling errors are likely to be more in census method. Non-sampling errors are likely to be more in census method. Now, we have discussed sampling errors. We have discussed about sampling errors. Now, non-sampling errors. Sampling errors means sampling ಮಾಡೋದ್ರಿಂದ ಬರುವಂತ ಎರರ್ಗಳಿಗೆ ಸ್ಯಾಂಪ್ಲಿಂಗ್ ಎರರ್ಸ್ ಅಂತಾರೆ. ಸ್ಯಾಂಪ್ಲಿಂಗ್ ಎರರ್ಸ್ ಅಂದ್ರೆ ಸ್ಯಾಂಪ್ಲಿಂಗ್ ಮಾಡ್ತೀವಲ್ಲ ಅದರಿಂದ ಬರುವಂತ ಎರರ್. ಹೇಳಿದಲ್ಲ ವೇಟ್ ಚೆಕ್ ಮಾಡೋದ ಸ್ಯಾಂಪಲ್ ತಗೊಂಡ್ಯಾ ಎಲ್ಲ ದಪ್ಪನವರೇ ಬಂದ್ಬಿಟ್ರ ಆ ಸ್ಯಾಂಪಲ್ನಾಗ ಅಥವಾ ಎಲ್ಲ ತೆಳ್ಳನವರೇ ಬಂದ್ಬಿಟ್ರು, ಇದನ್ನ ಕೊಳ್ಳೆ ಸ್ಯಾಂಪ್ಲಿಂಗ್ ಎರರ್ಸ್. ನಾನ್ ಸ್ಯಾಂಪ್ಲಿಂಗ್ ಎರರ್ಸ್ ಅಂದ್ರೆ ಸ್ಯಾಂಪ್ಲಿಂಗ್ ಮಾಡಲಿಲ್ಲ, ಸೆನ್ಸಸ್ ಮೆಥಡ್ ಮಾಡಿದ್ರೆ ಅಂದ್ರೆ ಕೆಲವೊಂದು ಎರರ್ ಬರ್ತಾವ. ಸ್ಯಾಂಪ್ಲಿಂಗ್ ಮಾಡಂಗಿಲ್ಲ, ಸ್ಯಾಂಪ್ಲಿಂಗ್ ಮಾಡದೇ ಇದ್ದಾಗ ಅಂದ್ರೆ ಸೆನ್ಸಸ್ ಮೆಥಡ್ ಮಾಡಿದಾಗ ಕೆಲವೊಂದು ಎರರ್ ಬರ್ತಾವ. ಅದಕ್ಕೆ ಅಂದ್ರೆ ನಾನ್ ಸ್ಯಾಂಪ್ಲಿಂಗ್ ಎರರ್. ಏನಿರಬಹುದಪ್ಪ ನಾನ್ ಸ್ಯಾಂಪ್ಲಿಂಗ್ ಎರರ್? ನೀನು ಸೆನ್ಸಸ್ ಮಾಡ್ತೀವಿ, ಸೆನ್ಸಸ್ ಮಾಡಿದಾಗ ಆಗ ಹೇಳಿದಲ್ಲ ನೇಮ್ ವೇಟ್ ಎಲ್ಲಾ ಹುಡುಗರು ಎಲ್ಲ 210 ಹುಡುಗರು ಬಿಕಾಮ್ ಸ್ಟೂಡೆಂಟ್ಸ್ ಎಷ್ಟದ the scope of what is the inquiry to check the weight of all BCom students. How many BCom students are there? Total 210. 70 plus 70 plus 70. 17 first semester BCom, 17 third semester BCom, 17 fifth semester BCom. All 210 students weight na. Now I'll write the name. Okay, Sahana around 50 kg. Okay, Kirti around 52 kg. ಹಿಂಗ ನಾ ಎಲ್ಲಾ 210 ಹುಡುಗರದು ವೇಟ್ ಚೆಕ್ ಮಾಡ್ತೀನಿ. ಇಲ್ಲಿ ಎರರ್ ಆಗೋ ಚಾನ್ಸಸ್ ಇದಾವ. ಐ ಮೇ ಡೂ ದ ಎರರ್. ಕಿರ್ತಿರ್ ವೇಟ್ ಆಕ್ಚುಲಿ 42 ಐತಿ, ನಾನು ಏನ್ ಮಾಡೀನಿ 52 ಬರ್ತೀನಿ. ಆಕ್ಚುಯಲ್ ವೇಟ್ ಇಸ್ 52, 42 then ನಾ ಬಂದಿದ್ದು ಏನ್ ಮಾಡೀನಿ 50. ದಿಸ್ ಇಸ್ ಅ ಟೈಪ್ ಆಫ್ ಟೈಪೋಗ್ರಾಫಿಕಲ್ ಎರರ್. ದಿಸ್ ಇಸ್ ಕಾಲ್ಡ್ ಆಸ್ ಟೈಪೋಗ್ರಾಫಿಕಲ್ ಎರರ್. ದಿಸ್ ಕಮ್ಸ್ ಅಂಡರ್ ನಾನ್ ಸ್ಯಾಂಪ್ಲಿಂಗ್ ಎರರ್. ಸ್ಯಾಂಪ್ಲಿಂಗ್ ಮಾಡದೇ ಇರುವಾಗ ಸೆನ್ಸಸ್ ಮೆಥಡ್. ನಾನ್ ಸ್ಯಾಂಪ್ಲಿಂಗ್ ಎರರ್ ಇಸ್ ನಥಿಂಗ್ ಬಟ್ ಇದಕ್ಕೆ ಇನ್ನೊಂದು ಹೆಸರೇನು? ಸೆನ್ಸಸ್ ಎರರ್ಸ್. ಸೆನ್ಸಸ್ ಮಾಡುವಾಗ ನಾನೇ ತಪ್ಪಾಗಿ ರೀಡಿಂಗ್ ಬರ್ಕೊಂಡೆ, ಹೇಳುವಾಗ ತಪ್ಪು ಹೇಳಿದೆ ಅಂದ್ರೆ ಎರರ್ ಆಗ್ತಲ್ಲ, ಅಂತ ಎರರ್ಗಳಿಗೆ ನಂತರ ನಾನ್ ಸ್ಯಾಂಪ್ಲಿಂಗ್ ಎರರ್ಸ್ ಅವು ಜಾಸ್ತಿ ಆಗೋ ಚಾನ್ಸ್ ಇದಾವೆ. ಇದು ತಿಳಿತಾ ಎಲ್ಲರಿಗೆ? ಅಂಡರ್ಸ್ಟುಡ್? ಡಿಡ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ non-sampling errors are likely to be more in census method? ಇಂಥ ಎರರ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತಾವೆ ಸೆನ್ಸಸ್ ಮೆಥಡ್. ಈ ಟೈಪ್ ಎರರ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ ಸೆನ್ಸಸ್ ಮೆಥಡ್. ಅರ್ಥ ಆಯ್ತು ಇದು? ಅಂಡರ್ಸ್ಟುಡ್? Yes, sir. ಸರ್ ಇನ್ನೊಮ್ಮೆ ಹೇಳ್ರಿ ಸರ್. ಯಾರಪ್ಪ ಅದು? ಶಿವಮ್ ಸರ್. ಶಿವಮ್ಮ ಎರಡು ಥರ ಎರರ್ ಹೇಳಿದೆ. ಒಂದು ಸ್ಯಾಂಪ್ಲಿಂಗ್ ಎರರ್, ಇನ್ನೊಂದು ನಾನ್ ಸ್ಯಾಂಪ್ಲಿಂಗ್ ಎರರ್. ಸ್ಯಾಂಪ್ಲಿಂಗ್ ಎರರ್ ಯಾವಾಗ ಪ್ರಶ್ನೆ ಬರ್ತದ? when you go for sampling method. ಸ್ಯಾಂಪ್ಲಿಂಗ್ ಮೆಥಡ್ ಹೋದಾಗ ನಿಮಗೆ ಸ್ಯಾಂಪ್ಲಿಂಗ್ ಎರರ್ ಬರೋ ಸಾಧ್ಯತೆ ಇರ್ತದೆ. ನಾನ್ ಸ್ಯಾಂಪ್ಲಿಂಗ್ ಎರರ್ ಯಾವಾಗ ಬರೋ ಸಾಧ್ಯತೆ ಇದೆ? when you go for census method. ಸೆನ್ಸಸ್ ಮೆಥಡ್ ಹೋಗುವಾಗ ನಿಮಗೆ ನಾನ್ ಸ್ಯಾಂಪ್ಲಿಂಗ್ ಎರರ್ ಬರ್ತದೆ. ಸ್ಯಾಂಪ್ಲಿಂಗ್ ಎರರ್ ಅಂದ್ರೆ ಲಾಸ್ಟ್ 1 minute ಉಳಿದಿದೆ, ಕಟ್ ಆಯ್ತಂದ್ರೆ ಮುಂದಿನ ಕ್ಲಾಸ್ ನಲ್ಲಿ ಮತ್ತೆ ಹೇಳ್ತೀನಿ. ಈ ನೆಕ್ಸ್ಟ್ ಕ್ಲಾಸ್ ನಂದೇ ಇದೆ. Next is again my class. I'll take a break of 10-15 minutes. Again I will start and discuss this. Cut ಆದ್ರೆ ತೆಲಿಕೇಶನ್ ಮಾಡ್ರಿ ಮತ್ತೆ ಹೇಳ್ತೀನಿ ನಾನು. Okay. Sampling method ಯೂಸ್ ಮಾಡಬೇಕಂದ್ರೆ there are some types of errors. Sampling method ಯೂಸ್ ಮಾಡಬೇಕಂದ್ರೆ ಕೆಲವೊಂದು ಎರರ್ ಬರ್ತವೆ, ಸ್ಯಾಂಪ್ಲಿಂಗ್ ಎರರ್ ಅಂತಾರೆ. ಅದು ನಿಮಗೆ ಹೇಳಿದೆ ಹೆಂಗಪ್ಪ. ಈಗ ನಾ ವೇಟ್ ಚೆಕ್ ಮಾಡೋದ ಎಲ್ಲರೂ ನಾ ಏನ್ ಮಾಡ್ತೀನಿ ಸ್ಯಾಂಪ್ಲಿಂಗ್ ಮಾಡ್ತೀನಿ. ಒಂದೊಂದು ಕ್ಲಾಸ್ ನ ಬರೀ 7 ಮಂದಿ ಇದು ವೇಟ್ ಚೆಕ್ ಮಾಡ್ತೀನಿ. ಆ 7 ಮಂದಿಯನ್ನು ನಾನು ಸೆಲೆಕ್ಟ್ ಮಾಡೀನಿ. ಅವರು ಬಹಳ ದಪ್ಪ ಇದ್ದಿರ್ಬೋದು. ಭಾಳ ಎಲ್ಲರೂ ದಪ್ಪ ಇರ್ತಾರಂದ್ರೆ
those 7 people will not represent that class. ಹಿಂಗಾಗಿ ನಾನೇನ್ ಚೆಕ್ ಮಾಡಿ ನಂದೇನ್ ರಿಸಲ್ಟ್ ಬರ್ತದ ಅದು ಬಯಾಸ್ ಬರ್ತದೆ. ಯಾಕಂದ್ರ ನಾನ್ ತಗೊಂಡಂತ ಸ್ಯಾಂಪಲ್ ಏನದ ರಿಪ್ರೆಸೆಂಟೇಟಿವ್ ಇಲ್ಲ, ಅದು ಅದ್ರಾಗ ಮಿಕ್ಸ್ ಅದಾರ, ದಪ್ಪ ಇದ್ದವರೇ ಭಾಳ ಅದಾರ. ಅವು ಹೆಂಗಿರ್ಬೇಕು, ಮಿಕ್ಸ್ ಇರ್ಬೇಕು, ರ್ಯಾಂಡಮ್ ಆಗಿರ್ಬೇಕು. ಅದಾಯ್ತು. ಅಥವಾ ಭಾಳ ಕೆಳಗಿದ್ದವ್ರಿಗೆ ತೊಗೊಂಡ್ಬಿಟ್ಟಿನಿ ಎಲ್ಲ ಜನಕ್ಕೆ. ಸೊ ಅವಾಗ ಏನಾಗ್ತದೆ, ನಂದು ಅವರೇಜ್ ವೇಟ್ ಭಾಳ ಕಡಿಮೆ ಬಂದ್ಬಿಡ್ತದೆ. ಭಾಳ ದಪ್ಪ ಇದ್ದವ್ರು ತೊಗೊಂಡು ಏನಾಗ್ತದೆ, ಅವರೇಜ್ ವೇಟ್ ಜಾಸ್ತಿ ಬರ್ತದೆ. ಸೊ ದಟ್ ವಿಲ್ ಲೀಡ್ ಟು ಎರರ್. ದಟ್ ಇಸ್ ಕಾಲ್ಡ್ ಎಸ್ ಸ್ಯಾಂಪ್ಲಿಂಗ್ ಎರರ್. ನಾನ್ ಸ್ಯಾಂಪ್ಲಿಂಗ್ ಎರರ್ ಅಂದ್ರ ನಾ ಸ್ಯಾಂಪ್ಲಿಂಗ್ ಮಾಡಂಗಿಲ್ಲ, ಸೆನ್ಸಸ್ ಮೆಥಡ್ ಯೂಸ್ ಮಾಡ್ತೀನಿ, 100% ಚೆಕ್ ಮಾಡ್ತೀನಿ ಸೆನ್ಸಸ್ ಮೆಥಡ್. ಅದರಲ್ಲಿ ಎರರ್ ಆಗೋ ಚಾನ್ಸ್ ಇರ್ತಾವ. ಹೆಂಗಪ್ಪ, ಈಗ ಫಾರ್ ಎಕ್ಸಾಂಪಲ್ ನಾನು ವೇಟ್ ಚೆಕ್ ಮಾಡೋದಲ್ಲ, ಇಲ್ಲಿ ಏನ್ ಮಾಡ್ತೀನಿ, ಎಲ್ಲಾ ಹುಡುಗರು ವೇಟ್ ಚೆಕ್ ಮಾಡ್ತೀನಿ. ಮೈ ಎನ್ಕ್ವೈರಿ is to check the weight of all BCom students. So how many BCom students are there? First and 70s, third and 70s.